ಕರಾವಳಿಯಲ್ಲಿ ತುಂಬಾ ತಲೆ ಕೆಡಿಸಿದಂತಹ ಚಡ್ಡಿ ಗ್ಯಾಂಗ್ ಅನ್ನ ಈಗ ಪೊಲೀಸರು ಹಿಡಿದಿರುವಂತದ್ದು ಮತ್ತೆ ಒಂದು ಫೈರಿಂಗ್ ಕೂಡ ಆಗಿರುವಂತದ್ದು. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಆದ ಅನುಪಮ್ ಅಗರ್ವಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಇವಾಗ ಚಡ್ಡಿ ಗ್ಯಾಂಗ್ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಮತ್ತೆ ಚಡ್ಡಿ ಬನಿಯನ್ನಲ್ಲೇ ಯಾಕೆ ಇವ್ರು ಕಳ್ಳತನ ಮಾಡ್ತಾ ಇದ್ದಾರೆ? So, as per the information, these people are from North India, especially Madhya Pradesh side, and from traditionally these people when they go for a theft and then they are the minimum wear clothes so that they can escape easily, and because of that it has become their identification. So they are called an everywhere Chaddi gang, and across India they do an theft like this only. ಅಂದ್ರೆ ಚಡ್ಡಿ ಬನಿಯನ್ ಹಾಕೊಂಡ್ರೆ ಹಿಡಿಯೋ ಟೈಮ್ ಅಲ್ಲಿ ಈಸಿ ಆಗಿ ಅವ್ರಿಗೆ ಹಿಡಿಯೋ ಕಷ್ಟ ಆಗ್ತದೆ ಮತ್ತು ಇಟ್ ಬಿಕಮ್ ಇದು ಸ್ಲಿಪ್ ಆಗೋದು ಈಸಿ ಇದೆ, ಅದಕ್ಕಾಗಿ ಅವರು ಇದು ಶಾರ್ಟ್ಸ್ ಹಾಕಿ ಮಾಡ್ತಾರೆ. ಅಂದ್ರೆ ಈಗ ಇದಕ್ಕೆ ಇದೇ ಮೊದಲು ಬೇರೆ ಬೇರೆ ಕಡೆ ಎಲ್ಲ ಇದೇ ತರ ಚಡ್ಡಿ ಗ್ಯಾಂಗ್ ಕೆಲಸ ಮಾಡಿದೆ. ಅದೇ ಗ್ಯಾಂಗ್ ಇದು. ಈ ಗ್ಯಾಂಗ್ ಅಲ್ಲಿ ಎಷ್ಟು ಜನ ಇರ್ಬೋದು ಅಂದಾಜು? ಈಗ ನಮ್ಮ ಹತ್ರ ಈಗ ಸಿಕ್ಕಿದ್ರು ಗ್ಯಾಂಗ್ ಅಲ್ಲಿ 4 ಜನ ಇದ್ದಾರೆ. ಸೊ ಬಟ್ ಈಗ ಇವ್ರದ್ದು ಕ್ರೈಮ್ ಹಿಸ್ಟ್ರಿ ನೋಡಿದಾಗ ಪ್ರತಿಯೊಬ್ಬರು ಬೇರೆ ಬೇರೆ ಕಡೆ ಕೇಸಸ್ ಅಲ್ಲಿ ಶಾಮೀಲ್ ಆಗಿದ್ದಾರೆ. ಅಂಡ್ ಪ್ರತಿಯೊಂದು ಕೇಸ್ ಡಕಾತಿ ಮತ್ತು ರಾಬರಿ ಇದೆ. ದಟ್ ಮೀನ್ಸ್ ಇವ್ರದೊಂದು ಗ್ಯಾಂಗ್ ತುಂಬಾ ದೊಡ್ಡದು ಇದೆ. ಅಟ್ ಎ ಟೈಮ್ ಅವರು ಬೇರೆ ಬೇರೆ ಕಡೆ ಆಪರೇಟ್ ಆಗ್ತಾರೆ. ಅಂದ್ರೆ ಇವರು ಪ್ರೊಫೆಷನಲ್ ಆಗಿ ಏನಾದ್ರು ಟ್ರೈನ್ ಅಪ್ ಆಗಿದಾರ ಈ ತರದ ಏನಿದೆ? ಯಾಕೆಂತ ಹೇಳಿದ್ರೆ ನಾರ್ಮಲ್ ಆಗಿ ಕಳ್ಳತನಗಳಾದ ಸಂದರ್ಭಗಳಲ್ಲಿ ಗೊತ್ತಾ ಇವರು ಚಡ್ಡಿ ಗ್ಯಾಂಗ್ ಇಡೀ ದೇಶದಲ್ಲೇ ತುಂಬಾ ಕಡೆ ಕಳ್ಳತನ ಮಾಡಿದ್ದಾರೆ, ಎಲ್ಲೂ ಕೂಡ ಸರಿಯಾಗಿ ಸಿಕ್ಕಿಲ್ಲ. ಪರ್ಟಿಕ್ಯುಲರ್ ಸದ್ಯಕ್ಕೆ ಮಂಗಳೂರಲ್ಲೇ ಜಾಸ್ತಿ ಚೆನ್ನಾಗಿ ಹಿಡಿದಿರೋ ಅಂತದ್ದು ಒಂದು ಕೇಸ್ ಚೆನ್ನಾಗಿ ಟ್ರೇಸ್ ಆಗಿರೋ ಅಂತದ್ದು. ಅಂದ್ರೆ ಇವ್ರನ್ನ ಹಿಡಿಯೋದಕ್ಕೆ ಯಾಕೆ ಇಷ್ಟು ಕಷ್ಟ ಆಗುತ್ತೆ? ಇವ್ರನ್ನ ಟ್ರೈನ್ಡ್ ಇವರು ನಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದಕ್ಕಿಂತ ಮುಂಚೆ ಕೂಡ ನಮ್ ಟೀಮ್ MP ಹೋಗಿ ಇವ್ರಿಗೆ ಹಿಡಿಯೋ ಪ್ರಯತ್ನ ಮಾಡಿದ್ದಾರೆ. ಬಟ್ ಯಾವ ಏರಿಯಾದಲ್ಲಿ ಇರ್ತಾರೆ ಅಲ್ಲಿ ಅವ್ರಿಗೆ ಒಂದು ಸಿಸ್ಟಮ್ ಹಾಗೆ ಮಾಡಿದ್ದಾರೆ ದಟ್ ಹಿಡಿದು ಕಷ್ಟ ಆಗ್ತದೆ, ಅಲ್ಲಿಂದ ಕರ್ಕೊಂಡ್ ಬರೋದು ಕಷ್ಟ ಆಗ್ತದೆ, ರಿಕವರಿ ಅಸಾಧ್ಯವಾಗಿ ಇರ್ತದೆ. ಸೊ ಅಂಡ್ ಸ್ವಲ್ಪ ಅವರು ತಮ್ಮ ಇರೋದು ಜಾಗದಿಂದ ತುಂಬಾ ದೂರ ಆಗಿ ಅಫೆನ್ಸ್ ಮಾಡ್ತಾರೆ. ಸೊ ದಟ್ ವೆನ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಗೋಸ್ ಅಲ್ಲಿ ಸರ್ಚ್ ಮಾಡಿ ಅವ್ರಿಗೆ ಲೋಕಲ್ ಪೊಲೀಸ್ ಸಹಯೋಗದಿಂದ ಅರೆಸ್ಟ್ ಮಾಡೋದು ತುಂಬಾ ಒಂದು ಕಷ್ಟದ ಕೆಲಸ. ಇವಾಗ ನಿನ್ನೆ ತುಂಬಾ ರೋಚಕವಾದ ಕಾರ್ಯಾಚರಣೆ ಅಂತ ಹೇಳ್ಬೋದು. ಅಂದ್ರೆ KSRTC ಬಸ್ ಅಲ್ಲಿ ಏನೋ ಒಂದು ಸ್ವಲ್ಪ ಮಿಸ್ ಆಗಿದ್ರು ಅವ್ರು ಸಿಗ್ತಾ ಇರಲಿಲ್ಲ. ಸೊ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅಂದ್ರೆ ಹೇಗಿತ್ತು ಹಾಸನ್ ಮತ್ತೆ ನಿಮ್ದು ಪೊಲೀಸ್ ಅವ್ರದ್ದು ಕೋಆರ್ಡಿನೇಷನ್? ಸೊ ನಾವು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡುವಾಗ ನಮ್ಗೆ ಒಂದು ಮಾಹಿತಿ ಸ್ವಲ್ಪ ನಮ್ಗೆ ಇತ್ತು ಸೆನ್ಸ್ ದಟ್ ಅವ್ರ ಮುಲ್ಕಿಯಿಂದ ಐದರ್ ಗೋವಾ ಕಡೆ ಹೋಗಿರ್ಬೋದು ಅಥವಾ ಈ ಕಡೆ ಯಾವ್ದೋ ಒಂದು ಕಡೆ ಹೋಗಿರ್ಬೋದು. ಸೊ ಅಲ್ಲಿ ಮುಲ್ಕಿ ಬಸ್ ಸ್ಟ್ಯಾಂಡ್ ಅಲ್ಲಿ ವಿಸ್ತೃತವಾಗಿ ವಿಚಾರಣೆ ಮಾಡುವಾಗ ಇವ್ರದ್ದು ಬಸ್ ನಂಬರ್ ನಮಗೆ ಗೊತ್ತಾಯ್ತು. ಸೊ ಅವಾಗ ನಮ್ಗೆ ಅಲ್ಲಿ ಸೇಮ್ ಟೈಮ್ ಹಾಸನ ಹೋಗೋದು ಸಾಧ್ಯತೆ ಇರಲಿಲ್ಲ, ಯಾಕೆಂದ್ರೆ ಶಾರ್ಟ್ ಟೈಮ್ ಇತ್ತು. ಸೊ ಅವಾಗ ನಾವು ಹಾಸನ್ SP ಗೆ ಫೋನ್ ಮಾಡಿ ಕರೆ ಮಾಡಿದಾಗ ಅವಳು ಇಮಿಡಿಯೇಟ್ಲಿ DYSP ಗೆ ಇನ್ಫಾರ್ಮ್ ಮಾಡಿ DYSP ಸ್ವತಃ ಆ ಸ್ಪಾಟ್ ಅಲ್ಲಿ ಇದ್ಬಿಟ್ಟು ಈ ಆರೋಪಿಗಳಿಗೆ ಹಿಡಿದಿದ್ದಾರೆ. ಸೊ ಒಟ್ಟಾರೆ ಈ ಕೇಸಲ್ಲಿ ಈಗ ಟ್ರೇಸ್ ಆಗಿರೋಂಥದ್ದು ಎಷ್ಟೋ ಜನ ಮಂಗಳೂರವರಿಗೆ ರಿಲೀಫ್ ಆಗಿರೋಂಥದ್ದು ಮತ್ತೆ ನಮ್ಮ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮೊನ್ನೆ 1 ತಿಂಗಳು ಹಿಂದೆ ಬೆಂಗಳೂರಲ್ಲಿ ಇದೇ ಗ್ಯಾಂಗ್ ಅವರು ಒಂದು 15-20 ಲಕ್ಷದ್ದು ಸೇಮ್ ರೀತಿ ಅಫೆನ್ಸ್ ಮಾಡಿದ್ದಾರೆ. ಸೊ ಅದು ಕೂಡ ಈಗ ಇವರಿಂದ ಪತ್ತೆ ಆಗಬಹುದು. ಒಂದು ಒಳ್ಳೆ ಕೇಸ್ ಹಿಡಿದಿದೆ ಸರ್, ಕಂಗ್ರಾಚುಲೇಷನ್. ಸೊ ಇದಿಷ್ಟು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅಂತ ಅನುಪಮ್ ಅಗರ್ವಾಲ್ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಚಡ್ಡಿ ಗ್ಯಾಂಗ್ ಪರ್ಟಿಕ್ಯುಲರ್ ಆಗಿ ತಾವು ಎಲ್ಲಿ ಈ ಕೃತ್ಯದಿಂದ ಎಸಗಿದಂತ ಸಂದರ್ಭದಲ್ಲಿ ಈಸಿಯಾಗಿ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ರು. ಮತ್ತೆ ಈಗ ಸದ್ಯಕ್ಕೆ ರಾಜ್ಯ ಮತ್ತೆ ಹೊರ ರಾಜ್ಯಗಳಲ್ಲೂ ಕೂಡ ಬೇಕಾದಂತಹ ಪ್ರಕರಣವನ್ನ ಮಂಗಳೂರಿನಲ್ಲಿ ಭೇದಿಸಲಾಗಿದೆ. ಕ್ಯಾಮರಾಮ್ಯಾನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.